ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಪೊಡಿ ಬೆಳ್ಳುಳ್ಳಿ ಕಬಾಬ್. ಪೊಡಿ ಅಂದ್ರೆ ಚಿಕ್ಕ ಪೀಸ್ ಮಾಡಿ ಮಾಡೋದು, ಸೊ ಅದಕ್ಕೆ ಪೊಡಿ ಕಬಾಬ್ ಅಂತ ಹೇಳ್ತೀವಿ. ಇದು ಆಕ್ಚುಲಿ ನಂಗೆ ಆರ್ಡರ್ ಬಂದಿತ್ತು, ಅದಕ್ಕೋಸ್ಕರ ನಾನು ಮಾಡಿದ್ದೆ. ಹಾಗೆ ನಾನು ರೆಕಾರ್ಡಿಂಗ್ ಕೂಡ ಮಾಡಿದ್ದೆ. ಅವ್ರಿಗೆ ತುಂಬಾ ಲೈಕ್ ಆಗಿದೆ ಇದು. ವಿತ್ ಗ್ರೀನ್ ಚಟ್ನಿ ಕೊಟ್ಟಿದ್ದೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ನಾನು ಕೊಟ್ಟಿದ್ದೆ. ಸೊ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ನನ್ನ ಪ್ರಾಬ್ಲಮ್ ಆದದಂದ್ರೆ ನನಗೆ ಚಟ್ಟಿದ್ದು ವಿಡಿಯೋ ತೆಗಿಲಿಕ್ಕೆ ಆಗ್ಲಿಲ್ಲ, ನನಗೆ ಮರ್ತೇ ಹೋಯ್ತು. ಅಂದ್ರೆ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದ್ದೆ ಹಾಗೆ. ಸೊ ನಾನು ಬೆಳ್ಳುಳ್ಳಿ ಕಬಾಬ್ ಇದು ಹಾಕ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡಿ. ನಾನಿವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡ್ತಿದ್ದೇನೆ, ಆದ್ರೆ ಪೊಡಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಿದ್ದೇನೆ. ಚಿಕ್ಕ ಚಿಕ್ಕ ಪೀಸು ಇನ್ನು ಮಾಡ್ತಿದ್ದೇನೆ. ಇದಕ್ಕೆ ಫಸ್ಟಿಗೆ ಒಂದು 2 ಫುಲ್ ಬೆಳ್ಳುಳ್ಳಿಯನ್ನು ಹಾಕಿ ಇದೆಲ್ಲ ಪೇಸ್ಟ್ ಮಾಡ್ಲಿಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಏನೆಲ್ಲ ಬೇಕು ಅಂತ. ಒಂದು ಫುಲ್ ಬೆಳ್ಳುಳ್ಳಿ, ಮತ್ತೆ 2 ಇಂಚದಷ್ಟು ಜಿಂಜರ್, ಶುಂಠಿ, ಮತ್ತೆ ಒಂದು 10 ರಿಂದ 12 ಗ್ರೀನ್ ಚಿಲ್ಲೀಸ್ ನಿಮ್ಮ ಇಷ್ಟ ಪ್ರಕಾರ ಹಾಕ್ಬಹುದು. ಕಮ್ಮಿ ಬೇಕಾದ್ರೆ ಕಮ್ಮಿ ಕೂಡ ಹಾಕ್ಬಹುದು. ಅಂದ್ರೆ ಕೆಲವು ಮನೆಯಲ್ಲಿ ಮಕ್ಕಳೆಲ್ಲ ಇರುವಾಗ ಖಾರ ಕಮ್ಮಿ ತಿಂತಾರಲ್ಲ, ಕಮ್ಮಿ ಕೂಡ ಹಾಕ್ಬಹುದು. ನಂತರ ಇದಕ್ಕೆ ಒಂದು ಚಿಕ್ಕ ಪೀಸ್ ಚಕ್ಕೆ ಮತ್ತೆ ಒಂದು 1/2 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಅನ್ನು ಹಾಕಿ, ಇದಕ್ಕೆ ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ, ಮತ್ತೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ ಪುದೀನ, ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ನೀರು ಹೆಚ್ಚು ಹಾಕಲಿಕ್ಕೆ ಹೋಗ್ಬೇಡಿ. ಇದನ್ನೀಗ ನಾನು ನೋಡಿ ಇಲ್ಲಿ ಚಿಕ್ಕ ಪೀಸ್ ತಗೊಂಡಿದ್ದೇನೆ ನಾನು. ಇದಕ್ಕೆ ನಾನೀಗ ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕ್ತಿದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ಕಸೂರಿ ಮೇಥಿ, 1 ಕಪ್ ಅಷ್ಟು ಕರ್ಡ್ ಮೊಸರು, ಮತ್ತೆ 2 ಎಗ್ ಅನ್ನು ಸೇರಿಸ್ತಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಚಿಕನ್ ಕ್ವಾಂಟಿಟಿ 3 kg ಅಷ್ಟು ತಗೊಂಡಿದ್ದೇನೆ. ಸೊ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ತಿದ್ದೇನೆ ಕಾರ್ನ್ಫ್ಲವರ್ ಎಲ್ಲ. ನೀವು ಅಷ್ಟು ಹಾಕ್ಬೇಕು ಅಂತಿಲ್ಲ, ನೀವು 1 kgಗೆ ಒಂದು 5 ಟೀ ಸ್ಪೂನ್ ಕಾರ್ನ್ಫ್ಲವರ್ ಎಲ್ಲ ಹಾಕ್ಬಹುದು. ಇಲ್ಲಿ ನಾನು 3 kg ತೆಗೆದಕ್ಕೆ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ತಿದ್ದೇನೆ. ನಂತರ ಇದಕ್ಕೆ 1 ಟೀ ಸ್ಪೂನ್ ಮೈದಾ, 2 ಟೀ ಸ್ಪೂನ್ ರೈಸ್ ಫ್ಲವರ್, ಮತ್ತೆ 2 ಟೀ ಸ್ಪೂನ್ ಬೇಸನ್ ಅಂದ್ರೆ ಕಡಲೆ ಹಿಟ್ಟು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ ಒಂದು 3 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಪುನಃ ಮಿಕ್ಸ್ ಮಾಡಿ. ಇದನ್ನು ಸ್ವಲ್ಪ ಹೊತ್ತಿಗೆ ಇಡೀರಿ, ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಇಡೀರಿ ಹಾಗೆ. ನಂತರ ಡೀಪ್ ಫ್ರೈ ಮಾಡಿ, ಕ್ರಿಸ್ಪ್ ಆಗೋ ತನಕ ಡೀಪ್ ಫ್ರೈ ಮಾಡಬೇಕು. ಆಪ್ಷನಲ್ ಇದಕ್ಕೆ ನೀವು ಫ್ರೈ ಮಾಡುವಾಗ ಗ್ರೀನ್ ಚಿಲ್ಲೀಸ್ ಹಾಕ್ಬಹುದು, ಮತ್ತೆ ಕರಿ ಲೀವ್ಸ್ ಕೂಡ ಹಾಕ್ಬಹುದು, ಅದು ಒಳ್ಳೆ ಟೇಸ್ಟ್ ಬರ್ತದೆ. ನಮ್ಮ ಪುಡಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ. ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ತುಂಬಾ ನೀವು ನೋಡಿದ್ದೀರಿ. ಇದನ್ನೊಮ್ಮೆ ಟ್ರೈ ಮಾಡಿ. ಸೇಮ್ ರೆಸಿಪಿ ಆಕ್ಚುಲಿ, ಕೆಲವರು ಟ್ರೈ ಮಾಡ್ಲಿಲ್ಲಲ್ಲ, ಅವರು ಈ ರೆಸಿಪಿಯನ್ನು ಟ್ರೈ ಮಾಡಿ. ರೆಸಿಪಿ ಎಲ್ಲರಿಗೂ ಗೊತ್ತಿರ್ತದೆ, ಯಾಕಂದ್ರೆ ಇದು ಫೇಮಸ್ ರೆಸಿಪಿ ಅಲ್ವಾ. ಆದ್ರೆ ನಾನು ಅದೇ ಸ್ವಲ್ಪ ಟ್ವಿಸ್ಟ್ ಆಗಿ ಮಾಡಿದೆ ಅಷ್ಟೇ. ಮತ್ತೆ ಇನ್ನೊಮ್ಮೆ ನಾನು ಆ ಗ್ರೀನ್ ಚಟ್ನಿ ಇದು ಮಾಡಿದ್ರೆ ನಾನು ರೆಕಾರ್ಡಿಂಗ್ ಮಾಡಿ ಹಾಕ್ತೇನೆ. ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿರು ಈಗ ತುಂಬಾ ಮಂದಿ. ಆದ್ರೂ ನೋಡಿ, ಯಾರೆಲ್ಲ ಟ್ರೈ ಮಾಡ್ಲಿಲ್ಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ವಾಟ್ಸಪ್ ಗ್ರೂಪ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.